ವೀಕ್ಷಕರೇ, ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಮಕ್ಕಳ ಸಾವು ನೋವುಗಳು ಮುಖ್ಯವಾಗಿ ಮಧ್ಯಪ್ರದೇಶ ಮತ್ತೆ ತಮಿಳುನಾಡು, ಡೆಲ್ಲಿ ಹಾಗೂ ಇನ್ನಿತರೆ ಒಂದು ರಾಜ್ಯಗಳಲ್ಲಿ ಮತ್ತೆ ಕರ್ನಾಟಕಕ್ಕೂ ಸೇರಿದಂತೆ ಸಾಕಷ್ಟು ಸಾವು ನೋವುಗಳು ಆಗ್ತಿರೋದು. ಅದು ಮುಖ್ಯವಾಗಿ ಕಾಫ್ ಸಿರಪ್ ವಿಚಾರವಾಗಿ. ಸೊ ಇದ್ರ ವಿಚಾರವಾಗಿ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಸ್ವತಃ ಡಾಕ್ಟರ್ ಎಚ್.ಎಸ್. ಶಶಿಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಈ ವಿಚಾರವಾಗಿ ಮಾತಾಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಕಾಫ್ ಸಿರಪ್ಸ್ ಅನ್ನೋದು ತುಂಬಾ ಡೇಂಜರಸ್ ಆಗಿ ಇತ್ತೀಚೆಗೆ ಮಾರ್ಪಾಡಾಗ್ತಿದೆ. ಸೊ ಮುಖ್ಯವಾಗಿ ಮಕ್ಕಳ ಒಂದು ಸಾವು ನೋವು ಕೂಡ ತುಂಬಾ ಹೆಚ್ಚಾಗ್ತಿರುವಂತದ್ದು. ಸರ್, ತಾವೇನ್ ಹೇಳ್ತೀರಿ ಸರ್? ಅಲ್ಲ, ಈ ಕೆಮ್ಮಿನ ಸಿರಪ್ಗಳು ನಮ್ಗೆಲ್ಲ ತಿಳಿದಂಗೆ ವಯಸ್ಸಾಗಿರೋರಿಗೆ ಆಗಿರ್ಬೋದು, ಮಕ್ಕಳಲ್ಲೇ ಆಗಿರ್ಬೋದು, ಎಷ್ಟೋ ವರ್ಷಗಳಿಂದ ಈಗ ನಾವು 30 ವರ್ಷದಿಂದ ನಾವು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ತಾ ಇದೀವಿ. ಎಲ್ರಿಗೂ ಕೊಟ್ಟಿದೀವಿ, ಯಾವತ್ತೂ ಯಾರಿಗೂ ಏನೂ ಆಗಿರಲಿಲ್ಲ. ಈ ಪರ್ಟಿಕ್ಯುಲರ್ ಕೋಲ್ಡ್ ರಿಫ್ ಅನ್ನೋ ಸಿರಪ್ ಏನಾಗಿದೆ ಅಂತಂದ್ರೆ ಅತ್ಯಂತ ಕಳಪೆ ದರ್ಜೆ ಒಂದು ಔಷಧಿನ ತಮಿಳುನಾಡಿನ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಮಾರಾಟ ಮಾಡಿ ಅದಕ್ಕೆ ಹೆಚ್ಚಿನ ಒಂದು ಲಾಭದ ಆಮಿಷಗಳನ್ನ ಒಡ್ಡಿ ವ್ಯವಸ್ಥಿತವಾಗಿ ಅವರು ಅದನ್ನ ಎಲ್ಲ ಕಡೆ ಮಾರಾಟ ಮಾಡಿದ್ದಾರೆ. ನೀವು ಹೇಳ್ದಂಗೆ ಇಡೀ ಉತ್ತರ ಭಾರತದಲ್ಲಿ ಮತ್ತೆ ನಮ್ಮ ರಾಜ್ಯಗಳಲ್ಲಿ ಕೂಡ. ಅದರಿಂದ ಸುಮಾರು ಸಾಕಷ್ಟು ಸಾವು ನೋವುಗಳಾದ್ಮೇಲೆ ಸರ್ಕಾರ ಎಚ್ಚೆತ್ಕೊಂಡಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ಇದೊಂದು ಬ್ರಾಂಡೆಡ್ ಐಟಮ್ ಅಲ್ಲ. ಅಂದ್ರೆ ಇದೊಂಥರ ಈ ಸ್ಪೂರಿಯಸ್ ಕಂಪನಿ, ಈ ತರದ ಒಂದು ನಕಲಿ ಕಂಪನಿಗಳು ಮತ್ತೆ ಅದರಲ್ಲಿಂದ ಉತ್ಪಾದನೆ ಆಗೋ ಪ್ರಾಡಕ್ಟ್ಸ್ ನ ಈ ನಮ್ಮ ದೇಶದಲ್ಲಿ ಮೊದಲು ಮುಖ್ಯವಾಗಿ ಅದನ್ನ ಇವ್ರು ಇದಕ್ಕಿನ್ನ ಇನ್ನು ಸಾಮಾಜಿಕ ಭಯೋತ್ಪಾದಕರು ಬೇರೆ ಇನ್ನೇನು. ಇದು ಭಯೋತ್ಪಾದನೆ. ಇದು ಒಂಥರ ಭಯೋತ್ಪಾದನೆ ಅನ್ನೋಕ್ಕಿಂತ ಒಂಥರ ಸಾರ್ವಜನಿಕರು ಬರ್ಬರವಾಗಿ ಹತ್ಯೆ ಮಾಡೋ ಇದಕ್ಕೆ ಸಮ ಆಗ್ತದೆ. ಆದ್ರಿಂದ ನನ್ನ ಒಂದು ಮನವಿ ಏನು ಅಂತಂದ್ರೆ, ನನ್ನೆಲ್ಲ ವೈದ್ಯಕೀಯ ಮಿತ್ರರಿಗೂ ಕೂಡ ಮತ್ತೆ ಜನರಿಗೂ ಕೂಡ ಬ್ರ್ಯಾಂಡೆಡ್ ಔಷಧಿಗಳನ್ನ ತೆಗೆದುಕೊಳ್ಳೋದು ಇದಕ್ಕೆ ಉತ್ತಮವಾದ ಪರಿಹಾರ. ಇವತ್ತಿಗೂ ಎಷ್ಟೋ ಇಷ್ಟರ ಮಧ್ಯದಲ್ಲಿ ನಾವು ಕೆಮ್ಮಿಂದು ಎಲ್ಲಾ ಔಷಧಿಗಳನ್ನ ನಾವು ಮಕ್ಕಳಿಗೆ ಇವತ್ತಿಗೂ ಕೊಡ್ತಿದೀವಿ. ಆದ್ರೆ ಏನು ಒಂದು ಉತ್ತಮವಾದ ಒಂದು ಬ್ರ್ಯಾಂಡೆಡ್ ಕಂಪನಿ ಔಷಧಿಗಳಿದೆ, ಅದೆಲ್ಲ ಟೆಸ್ಟ್ಸ್ ಪಾಸ್ ಆಗಿ ಎಲ್ಲಾ ತರದ ಲೈಸೆನ್ಸ್ ನ ತಗೊಂಡು ಎಲ್ಲ ಒಂದು ಅದಕ್ಕೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಏನು ಮಾನದಂಡಗಳಿದೆ ಎಲ್ಲಾನು ಅದನ್ನ ಮೀಟ್ ಮಾಡಿ ಅದನ್ನ ತಂದಿರ್ತಾರೆ. ಅದು 100% ಸೇಫ್ ಇರ್ತದೆ. ಸರ್, ಇನ್ನೊಂದು ಮುಖ್ಯವಾಗಿ ಒಂದು ಡೌಟ್ ಕಾರಣ ಆಗ್ತದೆ ಅಂದ್ರೆ, ಈಗ ಫಾರ್ಮಸಿ ಕಂಪನಿಗಳಿಗೆ ಮುಂಚೆನೆ ಅವರು ಟೆಸ್ಟ್ ಮಾಡುವಂತ ಒಂದು ಅಥಾರಿಟಿ ಯಾಕೆ ತಗೊಂಡಿಲ್ಲ ಅನ್ನೋದು. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ, ಸೊ ಡಾಕ್ಟರ್ಸ್ ಅದು ಈ ಮುಂಚೆ ಅದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ರಿಪೋರ್ಟ್ ಮಾಡಿದ್ರು, ಆದ್ರೂ ಕೂಡ ಅದನ್ನ ಪ್ರಿಫೇರ್ ಮಾಡ್ತಿದ್ದಾರೆ ಡಾಕ್ಟರ್ಸ್ ಕೂಡ. ಸೊ ಇದರಲ್ಲಿ ತಪ್ಪು ಯಾರ್ದು ಅನ್ನೋದು ತುಂಬಾ ಚರ್ಚೆ ಆಗ್ತಿದೆ. ಸರ್, ತಾವೇನ್ ಹೇಳ್ತೀರಾ? ಇಲ್ಲ, ಖಂಡಿತವಾಗಿ ಇದು ಏನಾಗಿದೆ ಅಂತಂದ್ರೆ, ನಮ್ಗೆ ಈ ನಮ್ಮ ಒಂದು ದಿನನಿತ್ಯದ ಒಂದು ಒತ್ತಡಗಳಲ್ಲಿ ನಮ್ದು ಕಾರ್ಯನಿರ್ವಹಿಸ್ಬೇಕಾದ್ರೆ ಯಾವ್ದಾದ್ರು ಕಂಪ್ನಿಯವ್ರು ಬಂದು ಒಂದು ಔಷಧಿನ ಪ್ರಮೋಟ್ ಮಾಡಿದಾಗ, ಅವರು ಮಾಡಿದಾಗ ನಿಮ್ದೆಲ್ಲ ಲೈಸೆನ್ಸ್ ಇದೆಯಾ, ಯಾವ ಡಾಕ್ಟ್ರು ಎಲ್ಲೂ ನೋಡೋದಿಲ್ಲ. ಅದನ್ನ ಒಬ್ಬ ಯಾರೋ ಒಂದು ಔಷಧಿ ತಂದು ನನ್ನ ಟೇಬಲ್ ಮೇಲೆ ಇಟ್ಟು ನಮ್ಗೆ ಇದು ಚೆನ್ನಾಗಿದೆ ಮಾರಾಟಕ್ಕೆ ಹೇಳ್ತಿದ್ದಾನೆ ಅಂದ್ರೆ, ನಮಗೆ ಅದರದ್ದು ಒಂದು ಫೈನಲ್ ಆಗಿ ನಾವು ಅನ್ಕೊಂಡಿರೋದು ಗೌರ್ಮೆಂಟ್ ಎಲ್ಲಾ ಲೈಸೆನ್ಸ್ ಇದೆ, ಎಲ್ಲಾ ಟೆಸ್ಟ್ ಪಾಸ್ ಆಗಿದೆ, ಎಲ್ಲಾ ತರದ ಒಂದು ಮಾನದಂಡಗಳನ್ನ ಇದು ಪೂರೈಸಿದೆ ಅಂತ ಅರ್ಥ. ಆ ಚೈನ್ ನಲ್ಲಿ ಏನು ಅದರಲ್ಲಿ ಲೋಪದೋಷಗಳಾಗಿದೆ, ಸರ್ಕಾರನೇ ಅದನ್ನ ಉಗ್ರವಾಗಿ ಅದನ್ನ ಪತ್ತೆ ಹಚ್ಚಬೇಕು, ಅದನ್ನ ಹತ್ತಿಕ್ಬೇಕು, ಅಲ್ಲಿ ಕಠಿಣ ಕ್ರಮಗಳನ್ನ ತಗೋಬೇಕು. ನಮಗೆ ಒಂದು ಸಲಿ ಫಾರ್ಮಸಿನಲ್ಲಿ ಅದು ಒಳಗಡೆ ಬಂದ್ಮೇಲೆ ಅದು ಮಿನಿಮಮ್ ನಾವೇನ್ ನೋಡಿರ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು, ಅದ್ರದ್ದು ಲೈಸೆನ್ಸ್ ಅದ್ರ ಮೇಲೆ ಇದೆಯಾ, ಇವು ಕೆಲವೊಂದಷ್ಟು ಅಂಶಗಳನ್ನ ಏನು ನಮೂದಿಸಿರ್ತಾರೆ ಆ ಚೀಟಿ ಮೇಲೆ ಅಷ್ಟು ನೋಡಿರ್ತೀವಿ. ಅದರ ಬೇಸಿಸ್ ಮೇಲೆ ಮಾರಾಟ ಆಗ್ತದೆ. ಆದ್ರೂ ಲೋಕಲ್ ಕಂಪನಿ ದಯವಿಟ್ಟು ಇದನ್ನ ನಾವು ಯಾವುದೇ ಕಾರಣದಲ್ಲಿ ಪೇಷಂಟ್ ಮೇಲೆ ಪ್ರಯೋಗಗಳು ಮಾಡಬಾರ್ದು ಅಂತ ಅನ್ನೋದು ನನ್ನ ಮೇಲೆ ಇನ್ನೊಂದು ಸಲ ನನ್ನ ಒಂದು ಮನವಿ ಸಾರ್ವಜನಿಕರಲ್ಲಿ. ಸರ್, ಮುಖ್ಯವಾಗಿ ಮಕ್ಕಳಿಗೆ, ಅದೇ ಎಸ್ಪೆಷಲಿ 2 ವರ್ಷದ ಮಕ್ಕಳಿಗಿಂತ ಕಡಿಮೆ ಏಜ್ ಅವ್ರಿಗೆ ಸಿರಪ್ಸ್ ನ ರೆಕಮೆಂಡ್ ಮಾಡಬಹುದು ಅಂತ ಕೂಡ ನಿಮ್ಮ ಮೆಡಿಕಲ್ ಇದರಲ್ಲಿ ಇದೆ ಅಂತ ಕೇಳ್ಪಟ್ಟೆ ಸರ್. ಸೊ ಇದನ್ನ ರೆಫರ್ ಮಾಡೋದು ಮತ್ತೆ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಿರುವಂತದ್ದು ಜನಗಳು ಎಷ್ಟು ಪರಿಣಾಮಕಾರಿ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ? ನಾನು ಹೇಳ್ದಂಗೆ, ಇವಾಗ ಯಾವ್ದಾದ್ರು ಒಂದು ಮೆಡಿಕಲ್ ಶಾಪ್ ಹೋದ್ಮೇಲೆ ಮಕ್ಕಳಿಗೆ ಅಂತಂದ್ರೆ ಸಹಜವಾಗಿ ಬರುವಂತದ್ದು, ಸಣ್ಣ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ, ಇದು ಸರ್ವೇ ಸಾಮಾನ್ಯವಾಗಿ ಬರೋದು. ನಾವು ಕೂಡ ನಿಮ್ಗೆ ಹೇಳ್ದಂಗೆ ಸಾವಿರಾರು ಮಕ್ಕಳಿಗೆ 10 ವರ್ಷಗಳಿಂದ ಇದಕ್ಕೆ ನಾವು ಚಿಕಿತ್ಸೆ ಕೊಟ್ಕೊಂಡು ಬಂದಿದ್ದೀವಿ, ಯಾವತ್ತೂ ಏನೂ ಆಗಿಲ್ಲ. ಆದ್ರೆ ಅದ್ರಲ್ಲಿ ಏನಾಗ್ತದೆ ಅಂತಂದ್ರೆ, ಏನು ಉಪಯೋಗಿಸಿರೋ ಒಂದು ಕೆಮಿಕಲ್ಸ್ ಏನಿದೆ ಅದನ್ನ ನಾವು ನೋಡ್ಕೋಬೇಕಾಗ್ತದೆ, ಅದರ ಪ್ರಮಾಣ ಎಷ್ಟಿದೆ ನೋಡ್ಕೋಬೇಕಾಗ್ತದೆ, ಯಾವ ಕಂಪನಿಯಿಂದ ಅದು ಉತ್ಪಾದನೆ ಆಗಿದೆ ಅದನ್ನ ನಾವು ಖಂಡಿತವಾಗಿ ಒಂದು ನಂಬಿಕೆಗೆ ಅರ್ಹವಾದ ಒಂದು ಕಂಪನಿಯಿಂದ ಈ ಪ್ರಾಡಕ್ಟ್ ಬಂದಿದೆಯಾ ನೋಡಿ ಕೊಟ್ರೆ
ಈ ತರದ್ ಏನೂ ಆಗೋದಿಲ್ಲ ಅಂತ ನನ್ನ ದೃಢವಾದ ನಂಬಿಕೆ. ಇದು ಯಾವ ಕಂಪ್ನಿಯಿಂದ ಆಗಿದೆ ಅಂದ್ರೆ ಇದಂತ ಅತ್ಯಂತ ಒಂದು ಕಳಪೆ ದರ್ಜೆ ಉಪಯೋಗಿಸಿ ಮಾಡಿರೋ ಒಂದು ಸ್ಥಳೀಯವಾದ ಕಂಪನಿ. ಅದು ಹೆಚ್ಚಿನ ಒಂದು ಆಫರ್ಗಳ ಪ್ರಲೋಭನೆ ಒಡ್ಡಿದಾಗ ಇಂಥ ಮಾನದಂಡಗಳನ್ನ ನಾವು ಸೂಕ್ಷ್ಮಗಳನ್ನ ನಾವು ಗಮನಿಸದೇ ಇದ್ದಾಗ ಈ ತರದೊಂದು ದುರಂತ ಸಂಭವಿಸ್ತದೆ. ಕಾಫ್ ಸಿರಪ್ ಅಲ್ಲಿ ಇವತ್ತು ನಮ್ದು ICMR ಗೈಡ್ಲೈನ್ಸ್ ಅಂತ ಹೇಳ್ತೀವಿ, ಅದರ ಪ್ರಕಾರನೇ ಕೆಲವು ಮೆಡಿಸಿನ್ಸ್ ಇಂತಿಂತದ್ದು ಇಂಥ ಡೋಸ್ ನಲ್ಲಿ ಕೊಡ್ಬೋದು ಅಂತ ನಮ್ಗಿದೆ. ನಮ್ದು ಅದರ ಪ್ರಕಾರ ನಾವು ಕೊಡೋದ್ರಿಂದ ಯಾವ ದುಷ್ಪರಿಣಾಮಗಳು ಇಲ್ಲ. ಸಾರ್ವಜನಿಕರು ವಿನಾಕಾರಣ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಮಕ್ಕಳ ತೆಗೆದ್ರು ನೋಡಿ, ಅದು ಒಳ್ಳೆ ಒಂದು ಕಂಪನಿ ಪ್ರಾಡಕ್ಟ್ ಆಗಿದ್ರೆ 100% ಸೇಫ್ ಆಗಿರ್ತದೆ. ಅದೇನು ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ವಿತೌಟ್ ಡಾಕ್ಟರ್ ಒಂದು ರೆಫರ್ ಮಾಡಿದಾಗ ಅವರಾಗ ಅವರು ಸ್ವಯಂವಾಗಿ ಕೊಂಡ್ಕೊಳ್ಳೋದು ಕೂಡ ಒಂದು ಖಂಡಿತ ತಪ್ಪಾಗುತ್ತೆ. ಅವಾಗ ನೇರ ಫಾರ್ಮಸಿ ಏನಾದ್ರು ಒಂದು ವ್ಯಕ್ತಿ ಏನ್ ಕೊಡ್ತಾನೋ ಅದೇ ಉತ್ಕೃಷ್ಟವಾದ ಔಷಧಿ ಆಗ್ತದೆ. ಮತ್ತೆ ಡಾಕ್ಟರ್ ಯಾವ ಬ್ರ್ಯಾಂಡ್ ಬರೆದಿದ್ದಾರೋ ಅದನ್ನು ಬದಲಾಯಿಸಬಾರದು. ನಾವು ಯಾವ್ದಾದ್ರು ಒಂದು ಒಳ್ಳೆ ಕಂಪ್ನಿದು ನಾವು ಬರೆದು ಕೊಡ್ಬೇಕಾದ್ರೆ ಅದು ಈ ತರದೊಂದು ಬದಲಾವಣೆಯಾಗಿ ಇದು ಒಂದು ಒಂದೇ ಅಂತಂದ್ರು ಕೂಡ ಅಲ್ಲಿಗೆ ಕೂಡ ನಮ್ಮ ಟ್ರೀಟ್ಮೆಂಟ್ ನಾವು ಅನ್ಕೊಂಡಿದ ರೀತಿ ಪೇಷಂಟ್ ತಲುಪಲ್ಲ. ಆ ಚೈನ್ ನಲ್ಲಿ ಮತ್ತೆ ಅದು ವ್ಯತ್ಯಾಸ ಆಗುತ್ತೆ. ಇಂತ ಕೆಲವು ದುರಂತಗಳಿಗೆ ಅದು ಕೂಡ ಕಾರಣ ಆಗ್ತದೆ. ಕೊನೆಯದಾಗಿ ಸಾರ್ವಜನಿಕ ಮುಖ್ಯವಾಗಿ ಪೇರೆಂಟ್ಸ್ ಗೆ ಈ ಒಂದು ಮಕ್ಕಳ ಒಂದು ಆರೋಗ್ಯ ಕಾಪಾಡಿಕೊಳ್ಳುವಾಗ ಒಂದು ಕೊನೆಯದಾಗಿ ಸಂದೇಶ ಕೊಡೋದಾರೆ ಸರ್. ನಮಗೆ ಈ ಮಕ್ಕಳ ಪೋಷಕರಿಗೆ ನಮ್ಮದೊಂದು ಮನವಿ ಏನು ಅಂತಂದ್ರೆ, ಈಗಾಗಲೇ ನಾವು ಚರ್ಚಿಸಿದಂಗೆ ನಮ್ಮ ತ್ಯಾಗರಾಜ್ ಅವ್ರ ಜೊತೆ ಯಾವ್ದಾದ್ರು ಒಂದು ಉತ್ತಮ ಮಕ್ಕಳ ಡಾಕ್ಟರ್ಗಾಗ್ಲಿ ಅಥವಾ ಒಂದು ಈ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಪರಿಣಿತಿ ಹೊಂದಿರುವಂಥ ವೈದ್ಯರ ಹತ್ರ ಹೋಗ್ಲಿ, ಇದಕ್ಕೆ ಒಂದು ಚಿಕಿತ್ಸೆ ತಗೊಂಡು ಅದಕ್ಕೆ ಬ್ರ್ಯಾಂಡೆಡ್ ಒಂದು ಐಟಮ್ ಇದು ಜನರಿಕ್ಸ್ ಅಂತ ಬೇಡ ಅಂತ ನಾ ಹೇಳ್ತಿರೋದು. ಬ್ರ್ಯಾಂಡೆಡ್ ಐಟಮ್ಸ್ ಅಲ್ಲಿ ಕರೆಕ್ಟ್ ಆಗಿರೋದು ಒಂದು ಔಷಧಿನ ತಗೊಂಡೇ ಇರೋ ಪಕ್ಷದಲ್ಲಿ ಖಂಡಿತವಾಗಿ ಯಾವ ದುಷ್ಪರಿಣಾಮ ಇಲ್ಲ, ಅದನ್ನು ನೀವು ಸೇವಿಸಬಹುದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಒಂದು ಭರವಸೆಯಿಂದಲೇ ನಾನು ಹೇಳ್ತಾ ಇದ್ದೀನಿ. ಇದು ವೀಕ್ಷಕರೇ ಡಾಕ್ಟರ್ ಶಶಿಧರ್ ಸರ್ ಅಂತ ಕೊಡ್ತಿರುವಂತಹ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಭಾಸ್ಕರ್ ಜೊತೆ ತ್ಯಾಗರಾಜ್, ಗೌರಿಬಿದನೂರು, ಸ್ವಾರಸ್ಯ ಮಾಧ್ಯಮ.